ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕಾಗೆ ಗೆಲುವು ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅಮೆರಿಕಾಗೆ ಹಿನ್ನಡೆ ಅಂತ ಮಾಧ್ಯಮಗಳ ವರದಿ ಸುಳ್ಳು ಅಂತ ಹೇಳ್ತಿದ್ದಾರೆ ಟ್ರಂಪ್. ಇರಾನ್ ನೌಕಾಪಡೆ ವಾಯುಪಡೆಯನ್ನ ನಾವು ನಾಶ ಮಾಡಿದ್ದೇವೆ. ಇರಾನ್ನ ಬಹುತೇಕ ನಾಯಕರು ಹತ್ಯೆಯಾಗಿದ್ದಾರೆ. ಇದೇ ಆಡಳಿತ ಬದಲಾವಣೆ. ಹಾರ್ಮುಜ್ ದಿಗ್ಬಂಧನದಿಂದ ಇರಾನ್ಗೆ ದಿನಕ್ಕೆ 500 ಮಿಲಿಯನ್ನಷ್ಟು ನಷ್ಟ ಆಗ್ತಾ ಇದೆ. ಪ್ರತಿ ದಿನ ಆಗ್ತಾ ಇರೋ ನಷ್ಟವನ್ನ ಇರಾನ್ ಕೆಲವೇ ದಿನಗಳಿಗೂ ಕೂಡ ಭರಿಸೋದು ಬಹಳ ಕಷ್ಟ ಇದೆ. ಇರಾನ್ ಒಪ್ಪಂದಕ್ಕೆ ಬರುವವರೆಗೂ ನಮ್ಮ ದಿಗ್ಬಂಧನ ಮುಂದುವರಿಯುತ್ತೆ. ಇರಾನ್ ಗೆಲ್ಲಲಿ ಅಂತ ಕೆಲ ಮಾಧ್ಯಮಗಳು ಬಯಸ್ತಾ ಇವೆ. ನಾನಿರೋವರೆಗೂ ಅದು ಅಸಾಧ್ಯ. ಅಮೆರಿಕದ ಮಾಧ್ಯಮಗಳ ವಿರುದ್ಧ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಶಿ, ಈಗ ಇರಾನ್ ಮತ್ತು ಅಮೆರಿಕ ನಡುವಿನ ಕದನ ವಿರಾಮ ನಾಳೆಗೆ ಅಂತ್ಯ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವಂತಹ ಎರಡನೇ ಸುತ್ತಿನ ಶಾಂತಿ ಮಾತುಕತೆ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಒಂದ್ ಕಡೆ ಇರಾನ್ ಬರುತ್ತೋ ಬರಲ್ವೋ ಅನ್ನುವಂತಹ ಮಾತಿತ್ತು. ಈಗ ಇರಾನ್ ಬರುತ್ತೆ, ಆದ್ರೂ ಕೂಡ ಕಂಡೀಷನ್ ಹಾಕಿದೆ. ಏನೆಲ್ಲ ಕಂಡೀಷನ್ ಆಗಿದೆ, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ? ಒಂದು, ಇರಾನ್ ಮತ್ತೆ ಅಮೆರಿಕದ ಮಧ್ಯದ ಈಗ ಜಾರಿಯಾಗಿರುವಂತಹ ಕದನ ವಿರಾಮ ನಾಳೆ ಅಂತ್ಯ ಆಗತ್ತೆ. ನಾಳೆಯ ಒಳಗೆ ಒಂದು ಅಂತಿಮ ಒಪ್ಪಂದಕ್ಕೆ ಬರಬೇಕಾದಂತಹ ಅನಿವಾರ್ಯತೆ ಎರಡೂ ದೇಶಗಳಿಗಿದೆ ಯುದ್ಧ ನಿಲ್ಲಿಸುವ ವಿಷಯವಾಗಿ. ನಾಳೆ ಮಾತುಕತೆಯ ಅಂತಿಮ ಒಪ್ಪಂದಕ್ಕೆ ಬರದೇ ಇದ್ರೆ ಈಗ ಜಾರಿಯಾಗಿರುವಂತಹ ಕದನ ವಿರಾಮ ವಿಸ್ತರಣೆಯಾಗುವಂತಹ ಸಾಧ್ಯತೆಗಳಿರುತ್ತವೆ. ಇವತ್ತು ಪಾಕಿಸ್ತಾನದಲ್ಲಿ ನಡೆಯುವಂತಹ ಸಭೆಗೆ ಜೆಡಿ ವ್ಯಾನ್ಸ್ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ನಿನ್ನೆಯವರೆಗೂ ಕೂಡ ಇರಾನ್ ಈ ಮಾತುಕತೆಯಲ್ಲಿ ನಾವು ಭಾಗಿಯಾಗೋದಿಲ್ಲ ಅನ್ನುವ ಹೇಳಿಕೆಗಳನ್ನೇ ಕೊಡ್ತಾ ಇತ್ತು. ಆದ್ರೆ ಯಾವಾಗ ಜೆಡಿ ವ್ಯಾನ್ಸ್ ಅಮೆರಿಕದಿಂದ ಪಾಕಿಸ್ತಾನದ ಕಡೆಗೆ ಬರ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ತು, ಇರಾನ್ ಕೂಡ ಭಾಗಿಯಾಗುವಂತಹ ನಿರೀಕ್ಷೆಗಳಿದಾವೆ. ಆದ್ರೆ ಮಾತುಕತೆಯ ಒಪ್ಪಂದ ಏನಾಗುತ್ತೆ ಅನ್ನುವುದರ ಬಗ್ಗೆ ಷರತ್ತುಗಳನ್ನ ಇರಾನ್ ವಿಧಿಸ್ತಾ ಇದೆ. ಅಂದ್ರೆ ಅಮೆರಿಕ ಹಠ ಹಿಡಿಬಾರದು, ಯುರೇನಿಯಂ ಎನ್ರಿಚ್ಮೆಂಟ್ ನ ವಿಷಯವಾಗಿ ಅನ್ನುವ ನಿಲುವನ್ನ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಈಗ ಹಾರ್ಮುಜ್ ಜಲಸಂಧಿಯಲ್ಲಿ ಬ್ಲಾಕೇಡ್ ಮಾಡಿದೆ, ದಿಗ್ಬಂಧನವನ್ನ ವಿಧಿಸಲಾಗಿದೆ, ಅದನ್ನ ಕೂಡಲೇ ತೆಗಿಬೇಕು ಅಂತ ಇರಾನ್ ಬಯಸ್ತಾ ಇದೆ. ಒಟ್ಟಾರೆ ಇವತ್ತು ಒಂದು ವೇಳೆ ಮಾತುಕತೆ ಇವತ್ತು ಸಂಜೆ ಪಾಕಿಸ್ತಾನದಲ್ಲಿ ನಡೆದದ್ದೇ ಆದ್ರೆ ಒಂದು ಒಪ್ಪಂದಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಅಥವಾ ಒಪ್ಪಂದ ಆಗದೇ ಇದ್ರೆ ಈಗ ಜಾರಿಯಾಗಿರುವಂತಹ ಕದನ ವಿರಾಮ ವಿಸ್ತರಣೆಯಾಗುವಂತಹ ಸಾಧ್ಯತೆ ಇರುತ್ತೆ. ಎಸ್ ಶಶಿ, ಇದರ ಜೊತೆಗೆ ಟ್ರಂಪ್ ಕೂಡ ಕೆಲವೊಂದಿಷ್ಟು ವಿಚಾರವನ್ನ ಹೇಳ್ತಾರೆ. ಈಗ ಅಮೆರಿಕ ಈಗಾಗಲೇ ಗೆದ್ದಾಗಿದೆ, ಯಾಕಂತಂದ್ರೆ ಇರಾನ್ಗೆ ಯಾವ ರೀತಿ ಪೆಟ್ಟು ಕೊಡಬೇಕು ಆ ರೀತಿ ಅಮೆರಿಕ ಕೊಟ್ಟಾಗಿದೆ ಅಂತ. ಹಾಗಾದ್ರೆ ಅಮೆರಿಕಾದಲ್ಲಿಯೇ ಇರಾನ್ ಗೆಲ್ಲಲಿ ಅನ್ನುವಂತಹ ಆಶಯ ವ್ಯಕ್ತಪಡಿಸಲಾಗ್ತಾ ಇದೆಯಾ? ವೀಣಾ, ಆ ರೀತಿಯ ಸ್ಥಿತಿ ಇಲ್ಲ. ಆದ್ರೆ ಡೊನಾಲ್ಡ್ ಟ್ರಂಪ್ ಆ ರೀತಿಯಾಗಿ ಕ್ಲೇಮ್ ಮಾಡ್ತಾ ಇದ್ದಾರೆ. ಅಮೆರಿಕದ ಉದ್ದೇಶ ಇದ್ದದ್ದು ಇರಾನ್ ಅನ್ನ ಆದಷ್ಟು ಬೇಗ ಬಿಡ್ತೀವಿ ಮತ್ತು ಇರಾನ್ ನಲ್ಲಿ ಚೇಂಜ್ ಮಾಡುವಲ್ಲಿ ನಾವು ಸಕ್ಸಸ್ ಆಗ್ತೀವಿ ಅನ್ನುವ ನಿರೀಕ್ಷೆ ಅಮೆರಿಕದ ಮಿಲಿಟರಿಗೂ ಇತ್ತು ಮತ್ತು ಟ್ರಂಪ್ ಆಡಳಿತಕ್ಕೂ ಇತ್ತು. ಆದ್ರೆ 40 ದಿನಗಳ ಕಾಲ ಇರಾನ್ನ ವಿರುದ್ಧ ನಡೆದಂತಹ ಯುದ್ಧದಲ್ಲಿ ಇರಾನ್ ಅಮೆರಿಕದ ವಿರುದ್ಧ ಸುಲಭವಾಗಿ ಸೋಲೊಪ್ಪಿಕೊಳ್ಳಿಲ್ಲ. ತನ್ನ ಬಹುತೇಕ ನಾಯಕರನ್ನ ಕಳೆದುಕೊಂಡ್ರೂ ಕೂಡ ಅಮೆರಿಕದ ವಿರುದ್ಧ ಮತ್ತು ಇಸ್ರೇಲ್ನ ವಿರುದ್ಧ ಸಮರ್ಥವಾಗಿ ಪ್ರತಿರೋಧವನ್ನ ತೋರುವಲ್ಲಿ ಯಶಸ್ವಿಯಾಯಿತು ಮತ್ತು 40 ದಿನಗಳ ಸುದೀರ್ಘ ಯುದ್ಧದಲ್ಲಿ ಯಾವುದೇ ಕಾರಣಕ್ಕೂ ಮಣಿಯೋದಿಲ್ಲ ಅನ್ನುವ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿತು. ಹೀಗಾಗಿ ಅಮೆರಿಕವೇ ಮುಂದೆ ಬಂದು ಇರಾನ್ ಒಪ್ಪಂದವನ್ನ ಮಾಡ್ಕೊಳ್ಬೇಕು ಅಮೆರಿಕದ ಜೊತೆಗೆ ಅಂತ ಟ್ರಂಪ್ ಒತ್ತಡವನ್ನ ಹೇರ್ತಾ ಇದ್ದಾರೆ. ಸಹಜವಾಗಿ ಇದು ಅಮೆರಿಕದ ಟ್ರಂಪ್ ಆಡಳಿತಕ್ಕೆ ಯುದ್ಧ ಮುಂದುವರಿಸುವುದು ಬೇಕಿಲ್ಲ. ಯಾಕಂದ್ರೆ ಎಷ್ಟು ದಿನ ಮುಂದುವರಿಸುವೋ ಅಷ್ಟು ದಿನ ನಷ್ಟ ಅಮೆರಿಕಕ್ಕೆ ಕಟ್ಟಿಟ್ಟ ಬುತ್ತಿ. ಜೊತೆಗೆ ಇರಾನ್ ಅನ್ನು ಸುಲಭವಾಗಿ ಮಣಿಸುವುದು ಸಾಧ್ಯ ಇಲ್ಲ ಅನ್ನೋದು ಟ್ರಂಪ್ ಆಡಳಿತಕ್ಕೆ ಮನವರಿಕೆಯಾಗಿದೆ. ಆ ಕಾರಣಕ್ಕಾಗಿ ಇರಾನ್ನ ಜೊತೆಗೊಂದು ಕದನ ವಿರಾಮವನ್ನ ಟ್ರಂಪ್ ಆಡಳಿತ ಬಯಸ್ತಾ ಇದೆ. ಅದು ಬೇರೆ ಬೇರೆ ರೀತಿಯ ಒತ್ತಡಗಳನ್ನ ಹೇರುವ ಮೂಲಕ ಈ ರೀತಿಯ ಮಾಹಿತಿಯನ್ನ ನಿಜವಾದ ಯುದ್ಧ ಭೂಮಿಯಲ್ಲಿ ಏನಾಗ್ತಾ ಇದೆ ಅನ್ನುವ ವರದಿಗಳನ್ನ ಅಮೆರಿಕ ಟೈಮ್ಸ್, ವಾಷಿಂಗ್ಟನ್ ಪೋಸ್ಟ್, ವಾಲ್ ಸ್ಟ್ರೀಟ್ ಜರ್ನಲ್ ಪತ್ರಿಕೆಗಳು ಬರಿತಾ ಇದ್ವು. ಟ್ರಂಪ್ ಆಡಳಿತವನ್ನ ಕ್ರಿಟಿಕ್ ಮಾಡಿ, ಅಂದ್ರೆ ಟೀಕೆ ಮಾಡಿ ಯಾವ ಮಾಧ್ಯಮಗಳು ವರದಿ ಮಾಡುತ್ತವೋ ಆ ಮಾಧ್ಯಮಗಳನ್ನ ನೇರವಾಗಿ ಇದು ಫೇಕ್ ನ್ಯೂಸ್ ಮಾಡ್ತಾರೆ, ಇದು ಸುಳ್ಳು ಮಾಧ್ಯಮ, ಈ ರೀತಿಯಾದಂತಹ ನರೇಟಿವ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಬಯಸ್ತಾ ಇದ್ದಾರೆ. ಆದ್ರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರಾನ್ ವಿರುದ್ಧ ಯುದ್ಧದಲ್ಲಿ ಹಿನ್ನಡೆಯಾಗಿದೆ ಅನ್ನೋದು ಸ್ಪಷ್ಟ.
ಆ ಕಾರಣಕ್ಕಾಗಿ ಯುದ್ಧದಲ್ಲಿ ಇರಾನ್ ಅನ್ನ ಮಣಿಸಲಾಗದೆ ಬೇರೆ ಬೇರೆ ರೀತಿಯ ಒತ್ತಡಗಳು, ಬೆದರಿಕೆ ತಂತ್ರಗಳ ಮೂಲಕ ಇರಾನ್ ಅನ್ನ ಮಾತುಕತೆಯ ಟೇಬಲ್ಗೆ ಕರೆದುಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಆ ಪ್ರಯತ್ನದಲ್ಲಿ ಪಾಕಿಸ್ತಾನವನ್ನ ಟ್ರಂಪ್ ಆಡಳಿತ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ತಾ ಇದೆ. ಉದಾಹರಣೆಗೆ ಪಾಕಿಸ್ತಾನದಲ್ಲಿ ಪ್ರಧಾನಿಯಾಗಿ ಶಹಬಾಜ್ ಶರೀಫ್ ಇದ್ರೂ ಕೂಡ ಎರಡೂ ದೇಶಗಳ ಮೇಲೆ ಮಧ್ಯಸ್ಥಿಕೆ ವಹಿಸಿರುವಂತಹ ವ್ಯಕ್ತಿ ಯಾರು? ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನನ್ನ ಬಳಸಿಕೊಂಡು ಇರಾನ್ನ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನವನ್ನ ಟ್ರಂಪ್ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೆ ಈ ಯುದ್ಧದಲ್ಲಿ ನಾವು ಗೆದ್ದಿದ್ದೀವಿ ಅಂತ ಪದೇ ಪದೇ ಡೊನಾಲ್ಡ್ ಟ್ರಂಪ್ ಕ್ಲೇಮ್ ಮಾಡ್ತಾ ಇದ್ದಾರೆ. ಆದ್ರೆ ಈ ಯುದ್ಧದಲ್ಲಿ ಅಮೆರಿಕದ ಸೇನೆ ಇರಾನ್ ಅನ್ನ ಸೋಲಿಸಲಾಗಲಿಲ್ಲ ಅನ್ನೋದು ಸ್ಪಷ್ಟ. ಈ ಮುಖ ಉಳಿಸಿಕೊಳ್ಳುವುದಕ್ಕೋಸ್ಕರ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ನಾವು ಗೆದ್ದಿದ್ದೀವಿ ಅಂತ 10 ಬಾರಿ ಸುಳ್ಳು ಹೇಳಿದ್ರೆ ಆಗತ್ತೆ ಎನ್ನುವ ತಂತ್ರಗಾರಿಕೆಯನ್ನ ಬಳಸ್ತಾ ಇದ್ದಾರೆ. ಯಾವಾಗ್ಲೂ ಕೂಡ ಟ್ರಂಪ್ ಬಳಸೋದಿದೆ ತಂತ್ರಗಾರಿಕೆಯನ್ನ. ಹಾಗೆ ನೋಡಕ್ ಹೋದ್ರೆ ಶಶಿಶೇಖರ್, ಈಗ ಯುದ್ಧ ನಿಲ್ಲಬೇಕಾಗಿರೋದು ಇರಾನ್ಗಿಂತ ಹೆಚ್ಚಾಗಿ ಅಮೆರಿಕಾಗೇನೆ ಅನಿವಾರ್ಯತೆ ಇದೆ ಅಂತ ಅನ್ಸ್ತಾ ಇದೆ. ಯಾಕಂತಂದ್ರೆ ಇರಾನ್ ಕಳ್ಕೊಳ್ಬೇಕಾದಂತಹ ಎಲ್ಲವನ್ನೂ ಕಳ್ಕೊಂಡ್ ಹಾಗಿದೆ. ಸೊ ಹಾಗಾಗಿ ಅನಿವಾರ್ಯತೆ ಈಗ ಅಮೆರಿಕಕ್ಕೆ ಇರುವಂತದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.